ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಂ ಉಲ್ಲಲಾಸ ಯತ್ಪಾಲಿತಂ. ಗೋಕುಲ ಅಂದರೆ ಮಾತುಗಳ ಸಮುದಾಯ, ಬ್ರಹ್ಮಸೂತ್ರಗಳ ಸಮೂಹ. ಕುಲ ಅಂದರೆ ಸಮೂಹ, ಗೋ ಅಂದರೆ ಮಾತುಗಳು, ಮಾತುಗಳ ಸಮೂಹ. ಏನಾಗಿತ್ತು ಅದನ್ನು ಯಾರು ರಕ್ಷಣೆ ಮಾಡಿದ್ರು? ವೇದವ್ಯಾಸ ದೇವರು. ಯತ್ ಪಾಲಿತಂ, ವ್ಯಾಸರಿಂದ ರಕ್ಷಿಸಲ್ಪಟ್ಟಿತ್ತು. ಏನಾಗಿತ್ತು ಅದು ಅಂದರೆ ನಾವು ಮೊದಲು ನೋಡಿದ್ದು ಅದು ಅಕ್ಷರ ವ್ಯತ್ಯಾಸ, ಅಲ್ಪಪ್ರಾಣ ಮಹಾಪ್ರಾಣ ಇವುಗಳ ವ್ಯತ್ಯಾಸದಿಂದ ಕೂಡಿತ್ತು. ಉಚ್ಚಾರ ಮಾಡೋರ ಕೈಗೆ ಸಿಕ್ಕಿ ಅದನ್ನೆಲ್ಲ ಪರಿಹರಿಸಿ ಈಗ ಅಂಥ ಯಾವುದೇ ರೀತಿಯಾದ ಆಕುಲಗಳು ಇಲ್ಲದೆ ವ್ಯಾಸರು ಅದನ್ನು ರಕ್ಷಣೆ ಮಾಡಿದ್ರು ಅಂತ ಒಂದರ್ಥ ನೋಡಿದ್ದು. ಅನಾಕುಲಂ, ಆಕುಲ ಶಬ್ದಕ್ಕೆ ಒಂದು ಕಳವಳ, ಗಾಬರಿ, ವ್ಯತ್ಯಾಸ ಎನ್ನುವ ಅರ್ಥ ಇರುವಂತೆ ವಿಸ್ತಾರ ಎನ್ನುವ ಅರ್ಥವೂ ಇದೆ ಆಕುಲ ಶಬ್ದಕ್ಕೆ. ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು. ಅದಕ್ಕೆ ಅರ್ಥ ಹೇಳ್ತೇನೆ ಅಂತ ಹೇಳಿಕೊಂಡು ಬಹಳ ಜನ ಹೊರಟರು. ಅರ್ಥ ಹೇಳಿದ್ರೂ ಕೂಡ ಆ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದರು ಬಹಳಷ್ಟು ಜನ. ಯಾಕೆಂದರೆ ಆಚಾರ್ಯ ಅಂತ ಆಗಬೇಕಾದರೆ ಪ್ರಸ್ಥಾನತ್ರಯಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂತ ಒಂದು ನಿಯಮ ಉಂಟು. ಪ್ರಸ್ಥಾನತ್ರಯ ಅಂದರೆ ಸೂತ್ರ ಪ್ರಸ್ಥಾನ, ಬ್ರಹ್ಮಸೂತ್ರಗಳ ಸಮೂಹ. ಪ್ರಸ್ಥಾನ ಅಂದರೆ ದಾರಿ. ಆಮೇಲೆ ಗೀತಾ ಪ್ರಸ್ಥಾನ, ಭಗವದ್ಗೀತೆ. ಉಪನಿಷತ್ ಪ್ರಸ್ಥಾನ, ಉಪನಿಷತ್ತುಗಳು. ಹೀಗೆ ಮೂರಕ್ಕೆ ವ್ಯಾಖ್ಯಾನ ಮಾಡಿದರೆ, ವ್ಯಾಖ್ಯಾನ ಮಾಡುವ ತಾಕತ್ತುಳ್ಳವ ಅಂತಾದರೆ ಅವನನ್ನು ಆಧ್ಯಾತ್ಮಿಕ ಸಮಾಜ ಆಚಾರ್ಯ ಅಂತ ಕರೀತದೆ. ತುಂಬ ಜನ ಬ್ರಹ್ಮಸೂತ್ರಕ್ಕೆ ಅರ್ಥ ಬರೆದು ಅದನ್ನು ಪ್ರಚಾರಕ್ಕೂ ಬಿಟ್ಟರು. ಜನಗಳೆಲ್ಲ ಹೆಚ್ಚಿನವರು ಓದಿದ್ರು. ಹೇಗೆ ಓದಿದ್ದು ಅಂತ ಕೇಳಿದರೆ ಅನುಭವಕ್ಕೆ ಬರ್ತದೆ ಅಂತ ಓದಿದ್ದಲ್ಲ. ಮತ್ತು ಪರಂಪರೋಪಯಾತಂ ನಪಟಾಮ ಪ್ರಣಯೇನ ಸಾಂಕರೀಯಂ ಅಂತ ತ್ರಿವಿಕ್ರಮ ಪಂಡಿತರು ಹೇಳಿದಂತೆ, ನನ್ನ ಅಪ್ಪ ಓದಿದ್ದಾನೆ, ಅವನಪ್ಪ ಓದಿದ್ದಾನೆ, ಅವನಪ್ಪ ಓದಿದ್ದಾನೆ, ನಾನು ಓದ್ತೇನೆ. ನಮ್ಮ ಪರಂಪರೆಯಿಂದ ಈ ಶಾಸ್ತ್ರ ಬಂದಿದೆ, ಆದ್ದರಿಂದ ಓದ್ತೇನೆ ಅಂತ ಹೇಳಿದ್ದರ ಅಭಿಪ್ರಾಯ ಏನು ಅಂತಂದರೆ ಅನುಭವಕ್ಕೆ ಬಂದು ಓದ್ತಾ ಇಲ್ಲ, ಓದಬೇಕು ಅಂತ ಓದ್ತಾ ಇಲ್ಲ, ಪರಂಪರೆಯಲ್ಲಿ ಬಂದಿದೆ ಅಂತ ಓದ್ತಾ ಇದ್ದೇನೆ ಅಂತ ಹೀಗೆ ಅದು ಪ್ರಚಾರಕ್ಕೆ ಬಂತು. ನಿಜವಾಗಿ ಆ ರೀತಿಯಾದ ಪ್ರಚಾರ ಉಂಟಲ್ಲ, ಅದು ಅಂಧ ಪರಂಪರೆ ಆಗುತ್ತೆ. ಒಂದು ಕುರಿ ಮುಂದೆ ಹೋಯಿತು ಅಂತ ಅದರ ಹಿಂದೆ ಬಾಕಿ ಹೋಗೋಣ, ಅದು ಎಲ್ಲಿಗೆ ಹೋಗ್ತದೆ ಅಂತ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಅದರ ಅರ್ಥ ಏನು ಅಂತ ಗೊತ್ತಿಲ್ಲ. ಅಪ್ಪ ಓದಿದ್ದಾನೆ, ನಾನು ಓದ್ತೇನೆ ಅಂತ ಆ ರೀತಿ ಬಂತು. ಆದ್ದರಿಂದ ಅದು ಯಾವುದೂ ಕೂಡ ಅವರು ಏನದಕ್ಕೆ ವ್ಯಾಖ್ಯಾನ ಬರೆಯುವ ಮೂಲಕ ಬ್ರಹ್ಮಸೂತ್ರಗಳನ್ನು ಪ್ರಚಾರಕ್ಕೆ ತಂದರೂ ನೈಜ ಪ್ರಚಾರ ಅಲ್ಲ. ಹಾಗಾದರೆ ಪ್ರಾಯಶಃ ಇವನ ಪರಂಪರೆಯಲ್ಲಿ ಒಬ್ಬ ಮತ್ತೊಬ್ಬ ಬಂದವ, ಅದ್ಯಾಕೆ ಅವ ಓದಿದ್ದ ತ್ರಿವಿಕ್ರಮ ಪಂಡಿತರನ್ನೇ ತಗೊಳ್ಳೋಣ. ಸದ್ಯಕ್ಕೀಗ ನಾನು ಅಪ್ಪ ಓದಿದ್ದಾನೆ ಅಂತ ಓದ್ತೇನೆ, ನಿಜವಾಗಿ ನನಗೆ ಅನುಭವಕ್ಕೆ ಬರ್ತಾ ಇಲ್ಲ ಅಂಥೇಳಿ ಮಧ್ವರ ಜೊತೆಗೆ ವಾದಕ್ಕೆ ಕೂತು ಬಿಟ್ಟುಬಿಟ್ರಲ್ಲ, ಅದ್ವೈತ ಸಿದ್ಧಾಂತ ಬಿಟ್ರಲ್ಲ, ಅಲ್ಲಿಗೆ ನಿಂತಿತಲ್ಲ ಅದ್ವೈತ ಸಿದ್ಧಾಂತ, ಮುಂದೆ ಹೋಗಿಲ್ಲ, ಪ್ರಸಾರಕ್ಕೆ ಬರಲಿಲ್ಲಲ್ಲ. ಇದಾದರೆ ತ್ರಿವಿಕ್ರಮ ಪಂಡಿತರು, ಅವರ ಮಗ ನಾರಾಯಣ ಪಂಡಿತರು, ಅವರ ಮಗ ಅಂತ ಹೇಳಿಕೊಂಡು ಹೀಗೆ ಪ್ರತಿಯೊಬ್ಬರು ಸಾತ್ವಿಕರಿಗೆಲ್ಲ ಇದು ಅನುಭವಕ್ಕೆ ಬಂತು. ಅವರು ಇನ್ನೊಬ್ಬರಿಗೆ ಹೇಳಿದರು. ಒಂದು ವೇಳೆ ಪ್ರಾರಬ್ಧವಶಾತ್
ಅದ್ವೈತ ಮತದಲ್ಲಿ ಕೂಡ ತ್ರಿವಿಕ್ರಮ ಪಂಡಿತರಂಥವರು ಯಾರಾದರೂ ಹುಟ್ಟಿದ್ದರೆ, ಅವರಿಗೆ ಈ ಸಿದ್ಧಾಂತ ಸಿಕ್ಕಿದ್ದರೆ, ನನಗೆ ಅನುಭವಕ್ಕೆ ಬಂದಿಲ್ಲ, ನಾನಿದನ್ನು ನನ್ನ ಶಿಷ್ಯನಿಗೆ ಕೊಡೋಲ್ಲ. ಅಚ್ಯುತ ಪ್ರೇಕ್ಷಾಚಾರ್ಯರು ಗುರುಗಳು ಸಾಯುವಾಗ ಅಚ್ಯುತ ಪ್ರೇಕ್ಷರನ್ನು ಕರೆದು, ನನ್ನ ಗುರುಗಳಿಗೂ ಅಪರೋಕ್ಷ ಆಗಿಲ್ಲ ಐಕ್ಯದ ಉಪಾಸನೆಯಿಂದ, ನನಗೂ ಆಗಲಿಲ್ಲ, ನಿನಗೂ ಆಗುತ್ತದೆ ಅಂತ ಖಾತ್ರಿ ಇಲ್ಲ, ಆದ್ದರಿಂದ ಐಕ್ಯೋಪಾಸನೆ ಬಿಟ್ಟುಬಿಡು ಅಂತ ಅಚ್ಯುತ ಪ್ರೇಕ್ಷರ ಗುರುಗಳು ಸಾಯುವ ಕಾಲದಲ್ಲಿ ಅಚ್ಯುತ ಪ್ರೇಕ್ಷರಿಗೆ ಉಪದೇಶ ಕೊಟ್ಟದ್ದು. ಹಾಗಾದರೆ ಅಲ್ಲಿಯೂ ಕೂಡ ಸ್ಥಗಿತ ಆಯಿತಾ? ಹೀಗೆ ಇವರಿದ್ರಂತೆ. ಕಂಚಿ ಪರಮಾಚಾರ್ಯ ಅಂತ ಅವರನ್ನು ಕರೆಯೋದು ಈಗಿನವನ ಗುರುಗಳು. ಈಗಿನ ಬುರದಿದ್ದೆ ಬಿಡಿ, ಇವನು ಗುರುಗಳು, ಅವರು ಸಾತ್ವಿಕರು. ಆದ್ದರಿಂದ ಅವರು ಹೇಳ್ತಿದ್ರಂತೆ, ನಿನಗೇನು ಗೊತ್ತೋ ಅವ ಸರಿ ಹೇಳ್ತಾನೆ ನೋಡು, ಒಬ್ಬ ಮಾಧ್ವ ಬಂದರೆ ಅವ ಸರಿಯಾಗಿ ಹೇಳ್ತಿದ್ದಾನೆ ನೋಡು ಅಂತಂತಿದ್ದರು. ಹಾಗೆ ತನ್ನ ಮಠದಲ್ಲಿ ಕೂಡ ಯಾರಾದರೂ ಮಾಧ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ನಡೀತಾ ಇದ್ದರೆ ತಡೀತಿರಲಿಲ್ಲ ಅಂತೆ ಅವರು. ಹಾಗೆ ಅಷ್ಟು ಅವರಿಗೆ ಅದು. ಆದ್ದರಿಂದ ತಾನು ಕೂಡ ಹೆಚ್ಚು ಅದನ್ನು ಪ್ರಚಾರ ಮಾಡಲಿಕ್ಕೆ ಅಂತ ಹೋಗ್ತೀನಿ. ತಪಸ್ವಿ ಮಾತ್ರ, ಭಾರೀ ತಪಸ್ವಿ, ಕರ್ಮಾನುಷ್ಠಾನಿ ತುಂಬ. ಹೀಗೆ ಹಾಗಾದರೆ ಅವರು ಮಾಡಿದ ವ್ಯಾಖ್ಯಾನಗಳು ಯಾವುದೂ ಕೂಡ ಆಕುಲ ಆಗಿಲ್ಲ, ಪ್ರಸಾರಕ್ಕೆ ಬರಲಿಲ್ಲ. ಪ್ರಚಾರಕ್ಕೆ ಬಂತು, ಪ್ರಸಾರಕ್ಕೆ ಬರಲಿಲ್ಲ. ಹಾಗಾದರೆ ಮತ್ತೆ ಯಾರಿಂದ ಆಕುಲ ಆಯಿತು, ಯಾರಿಂದ ವಿಸ್ತೃತ ಆಯಿತು? ಅನನಿಂದ ವಿಸ್ತೃತ ಆಯಿತು, ಆದ್ದರಿಂದ ಅನಾಕುಲ ಅಂತಾಯಿತು. ಅನ ಅಂತ ಯಾರಿಗೆ ಹೆಸರು? ಮುಖ್ಯ ಪ್ರಾಣನಿಗೆ ಅನ ಅಂತ ಹೆಸರು. ಪ್ರಾಣ, ಮುಖ್ಯ ಪ್ರಾಣನಿಗೆ ಪ್ರಾಣ ಅಂತ ಹೆಸರಲ್ವೋ? ಮಧ್ವರಿಗೆ ಪ್ರಾಣ ಅಂತ ಹೆಸರಲ್ವ? ಪ್ರ ಕೂಡಿಸು ಅನ ಪ್ರಾಣ. ಪ್ರ ಚೆನ್ನಾಗಿ, ಅನ ಚೇಷ್ಟೆ ಮಾಡುವವ, ಆದ್ದರಿಂದ ಅವನಿಗೆ ಪ್ರಾಣ ಅಂತ ಹೆಸರು. ಹಾಗಾದರೆ ಅನ ಶಬ್ದಕ್ಕೆ ಚೇಷ್ಟೆ ಅಂತ ಅರ್ಥ. ಸದಾಕಾಲ ಚೇಷ್ಟೆ ಮಾಡುವವ ಗಾಳಿ ಮಾತ್ರ. ಗಾಳಿಗೆ ಹೆಸರೇ ಸದಾ ಗತಿ ಅಂತ. ಬೆಂಕಿ ಯಾವಾಗಲೂ ಚೇಷ್ಟೆ ಮಾಡೋಲ್ಲ. ನೀವು ಆ ಬೆಂಕಿಯನ್ನಿಟ್ಟು ಅದರ ಮೇಲೆ ಒಂದು ಗ್ಲಾಸ್ ಕವುಚಿ ಹಾಕಿದರೆ ಸ್ತಬ್ಧವಾಗಿರುತ್ತೆ ಬೆಂಕಿ, ಅಲುಗಾಡೋಲ್ಲ. ಗಾಳಿ ಹಾಗಲ್ಲ, ಅಲುಗಾಡ್ತಾನೆ ಯಾವಾಗಲೂ ಸದಾ ಗತಿ ಅಂತ ಅದಕ್ಕೆ ಹೆಸರು. ಹಾಗಾದರೆ ಚೇಷ್ಟೆ ಉಳ್ಳದ್ದು, ಅನ ಶಬ್ದಕ್ಕೆ ಚೇಷ್ಟೆ ಉಳ್ಳದ್ದು ಅಂತ ಅರ್ಥ. ಯಾರದು? ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣ ಬ್ರಹ್ಮಸೂತ್ರಕ್ಕೆ ಅರ್ಥ ಬರೆದು ಏನು ಮಾಡಿದ? ಅದನ್ನು ಪ್ರಚಾರಕ್ಕೆ ತಂದ. ಜನಗಳು ಸ್ವೀಕಾರ ಮಾಡಿದರು, ಓದಿದ್ರು, ಪ್ರಶ್ನೆಗಳು ಬಂದಿತ್ತು. ಮೊದಲು ಶಂಕರಾಚಾರ್ಯರು ಬರೆದಾಗ ಓದಿದಿರುವಾಗ ಪ್ರಶ್ನೆ ಬಂದಿತ್ತು, ಉತ್ತರ ಸಿಕ್ಕಿರಲಿಲ್ಲ, ಹೊತ್ತಾಕಿದ್ರು ಪುಸ್ತಕ. ಅದೇ ಪ್ರಶ್ನೆ ಇಲ್ಲಿಟ್ಟರು, ಉತ್ತರ ಸಿಕ್ಕಿತು. ಅದರಿಂದ ಈ ಶಿಷ್ಯ ಏನು ಮಾಡಿದ? ಇನ್ನೊಬ್ಬನಿಗೆ ಹೇಳಿದ, ಅವ ಏನು ಮಾಡಿದ? ಮತ್ತೊಬ್ಬರಿಗೆ ಹೇಳಿದ. ಹೀಗೆ ಯಾವ ಗೋಕುಲವು, ಮಾತುಗಳ ಸಮೂಹವು, ವ್ಯಾಸರ ಮಾತುಗಳ ಸಮೂಹವು, ವ್ಯಾಸರ ಬ್ರಹ್ಮಸೂತ್ರಗಳೆಂಬ ಮಾತುಗಳ ಸಮೂಹವು ಯಾವ ಅನನಿಂದ ಪ್ರಸ್ತುತ ಆಯಿತೋ, ಯಾವ ಅನನಿಂದ ಮುಖ್ಯ ಪ್ರಾಣನಿಂದ ಪ್ರಸ್ತುತ ಆಯಿತು. ಆದ್ದರಿಂದ ಆ ಗೋಕುಲಗಳು ಉಲ್ಲಲಾಸ, ಖುಷಿಯಲ್ಲಿದ್ದವಂತೆ. ಇಲ್ಲದಿದ್ದರೆ ಒಂದು ಮಾತುಂಟು, ಬಿಭೇತಿ ಅಲ್ಪಶ್ರುತಾತ್ ವೇದ ಮಾಂ ಅಯಂ ಪ್ರಚರಿಷ್ಯತಿ. ಚಾರುಚೂರು ಓದಿಕೊಂಡು ಬಂದವರು ವೇದಕ್ಕೆ ಕೈ ಹಾಕಿದಾಗ ವೇದಾಭಿಮಾನಿ ನಡುಗುತ್ತಾಳಂತೆ. ಬಿಭೇತಿ ಅಲ್ಪಶ್ರುತಾತ್, ಅಲ್ಪವಿದ್ಯಾ ಮಹಾಗರ್ವಿ ಅಂತ ಹೇಳಿಕೊಂಡು ತುಂಬ ಅಹಂಕಾರ ಉಂಟು, ವಿದ್ಯೆ ಸ್ವಲ್ಪ ಇರೋದು. ನಾನು ವೇದ ಪಾಠ ಮಾಡ್ತೇನೆ ಅಂತ ಕೈ ಹಾಕಿದ್ದು, ನಡುಗಲಿಕ್ಕೆ ಶುರು ಮಾಡಿದ್ರಂತೆ. ಬಿಭೇತಿ ಅಲ್ಪಶ್ರುತಾತ್ ವೇದ ಮಾಂ, ನನ್ನನ್ನು, ಅಯಂ ಇವನು, ಪ್ರಚಲಿಷ್ಯತಿ ದಾರಿ ತಪ್ಪಿಸ್ತಾನೆ ಅಂತ. ಅದೇ ರೀತಿಯಲ್ಲಿ ಶಂಕರರ ಕೈಗೆ ಬ್ರಹ್ಮಸೂತ್ರಗಳು ಸಿಕ್ಕಿದಾಗ ಬ್ರಹ್ಮಸೂತ್ರಗಳು ನಡುಗಿದುವಂತೆ. ಕೊಲ್ತಾನೆ ಇವ ನನ್ನನ್ನು ಅಂತ ಹೇಳಿಕೊಂಡು ಆ ವೇದಾಭಿಮಾನಿನಿ, ಆ ಸೂತ್ರಗಳ ಅಭಿಮಾನಿನಿ ನಡುಗಿದ್ರಂತೆ. ಕೊಂದೇ ಬಿಟ್ಟ, ಅರ್ಥಕ್ಕೆ ಅರ್ಥ ಮಾಡುವ ಮೂಲಕ. ಅದರಿಂದ
ರಾಮಚಂದ್ರ ಕೃಷ್ಣ ಇವರು ಸ್ತ್ರೀ ಹತ್ಯೆ ಮಾಡಿದರು. ಇಬ್ಬರು ಕೂಡ ಕ್ಷತ್ರಿಯರು, ಅವರಿಗೆ ವಿಹಿತ. ಇದು ಸನ್ಯಾಸಿಯೇ ಸ್ತ್ರೀ ಹತ್ಯೆ ಮಾಡಿದ. ಶಂಕರ ಮತ್ತು ರಾಮಾನುಜ ಇಬ್ಬರು ಸನ್ಯಾಸಿಗಳು ಕೂಡ ಸ್ತ್ರೀ ಹತ್ಯೆ ಮಾಡಿದರು. ಆದ್ದರಿಂದ ಅವರ ಅವಸಾನ ಇಬ್ಬರದ್ದು ಸರಿಯೇ ಆಗಲಿಲ್ಲ. ಅನಾಬಂಧ, ಮುಖ್ಯ ಪ್ರಾಣ ಬಂಧ, ಗೋಕುಲವನ್ನು ಹಿಡ್ಕೊಂಡ, ಚೆನ್ನಾಗಿ ಅರ್ಥ ಕೊಟ್ಟ, ಬಿಟ್ಟುಬಿಟ್ಟ, ಸಮಾಜಕ್ಕೆ ಕೊಟ್ಟ, ಸಮಾಜ ಸ್ವೀಕರಿಸಿತು. ಆ ಅಕ್ಷರಾಭಿಮಾನಿನಿ ಗೋವುಗಳ ಕುಲ, ಮಾತುಗಳ ಸಮೂಹ, ಉಲ್ಲಲಾಸ. ಯತ್ ಪಾಲಿತಂ, ವೇದವ್ಯಾಸ ದೇವರಿಂದ ರಕ್ಷಿಸಲ್ಪಟ್ಟದ್ದಾಗಿ. ಒಂದು ರೀತಿಯಲ್ಲಿ ಇನ್ನೂ ಒಂಚೂರು ಹೇಳೋದು ಅಂತಾದರೆ, ಈ ಶಂಕರ ರಾಮಾನುಜರ ಕೈಗೆ ವೇದಾಭಿಮಾನಿ ಸಿಕ್ಕಿದಾಗ ವ್ಯಾಸರು ಅವಳಿಗೆ ಬೈದ್ರಂತೆ, ನೀನು ಯಾಕೆ ಅಲ್ಲಿಗೆ ಹೋದದ್ದು ಅಂತ. ಇದರಿಂದ ನಾ ಬರೋಲ್ಲ, ನಿನ್ನ ರಕ್ಷಣೆಗೆ ನಾ ಬರೋಲ್ಲ. ಕೊನೆಗೆ ಇವನ ಕೈಗೆ ಸಿಕ್ಕಿತು, ಅನನ ಕೈಗೆ ಸಿಕ್ಕಿತು. ವ್ಯಾಸರಂದರು, ನಿನ್ನ ರಕ್ಷಣೆ ಒಳ್ಳೆಯವನ ಕೈಗೆ ಸೇರಿದ್ಯಾ, ನಾನಿದ್ದೆ, ನಿನ್ನ ರಕ್ಷಣೆಗೆ ನಾನಿದ್ದೆ ಅಂತ. ಅದರಿಂದ ವ್ಯಾಸರಿಂದ ರಕ್ಷಿಸಲ್ಪಟ್ಟದ್ದಾಗಿ ಶೋಭಿಸಿತು. ಇದಕ್ಕೂ ವೇದಾಭಿಮಾನಿನಿಗೆ ವ್ಯಾಸರ ಕೃಪಾ ಕಟಾಕ್ಷ ಬೇಕು ಅಂತ ಇತ್ತು. ಈ ವೇದಾಭಿಮಾನಿನಿ ಬ್ರಹ್ಮಸೂತ್ರಗಳು ಶಂಕರ ರಾಮಾನುಜರ ಕೈಗೆ ಸಿಕ್ಕಿದಾಗ ವ್ಯಾಸರ ವೇದಾಭಿಮಾನಿನಿಗೆ ಅನುಗ್ರಹ ಮಾಡಲಿಕ್ಕೆ ಹೋಗಲಿಲ್ಲ. ನೀನು ಅಲ್ಲಿ ಹೋಗಿದ್ದೆ, ಆ ಮಠಕ್ಕೆ ಹೋಗಿದ್ದೆ, ಉಂಟಲ್ಲ ನಮ್ಮಲ್ಲಿ ಕೂಡ ಅವ ಆ ಮಠಕ್ಕೆ ಹೋಗಿದ್ದಾನೆ, ಇಲ್ಲಿ ಇಲ್ಲ, ನಿನಗೆ ತೀರ್ಥನೂ ಇಲ್ಲ, ಮಂತ್ರಾಕ್ಷತನೂ ಇಲ್ಲ ಅಂಥೇಳಿ. ಅದೇ ರೀತಿಯಲ್ಲಿ ವೇದವ್ಯಾಸದೇವರು ಅನುಗ್ರಹ ಮಾಡಲಿಕ್ಕೆ ಹೋಗಲಿಲ್ಲ. ಇಲ್ಲ ನಾನಿನ್ನು ಆ ಮಠಕ್ಕೆ ಹೋಗೋಲ್ಲ, ನಾನು ಈ ಮಠದಲ್ಲಿ ಇರ್ತೇನೆ ಅಂತೇಳಿ ಮಧ್ವರ ಮಠಕ್ಕೆ ಬಂದರು. ವೇದಾಭಿಮಾನಿನಿ ಬಂದರು. ವ್ಯಾಸರಂದರು, ನಾನಿದ್ದೇನೆ ಅಂತಂದರು, ಇಂದಿನ ರಕ್ಷಣೆಗೆ ನಾನಿದ್ದೇನೆ ಅಂತಂದರು. ಹಾಗಾದರೆ ಆಕುಲ ಮುಖ್ಯ ಪ್ರಾಣನಿಂದ ವಿಸ್ತರಿಸಲ್ಪಟ್ಟ ವ್ಯಾಸರದ್ದು ಅಥಾತು ಬ್ರಹ್ಮ ಜಿಜ್ಞಾಸ ಇಷ್ಟೇ. ಅದಕ್ಕೆ ಆಚಾರ್ಯ ಮಧ್ವರದ್ದು 100 ಶ್ಲೋಕದ ವ್ಯಾಖ್ಯಾನ, ಇಷ್ಟು ವಿಸ್ತಾರ ಮಾಡಿದರು. ಬ್ರಹ್ಮಸೂತ್ರವನ್ನು ವಿಸ್ತಾರ ಮಾಡಿದರು. ಉಪನಿಷತ್ತು ಇಷ್ಟೇ, ಅದಕ್ಕೆ ಅರ್ಥ ಬರೆದು ಇಷ್ಟು ಮಾಡಿದರು. ಗೀತೆ ಇಷ್ಟು, ಅದಕ್ಕೆ ಅರ್ಥ ಬರೆದು ಒಂದಷ್ಟು ಮಾಡಿದರು, ವಿಸ್ತಾರ ಮಾಡಿದರು. ಶಬ್ದತಃ ಸಂಕುಚಿತವಾದ್ದನ್ನು ಅರ್ಥತಃ ವಿಸ್ತಾರ ಮಾಡಿದರು. ಅನನಿಂದ ಬ್ರಹ್ಮಸೂತ್ರಗಳು ಆಕುಲಿತಗಳಾದವು, ವಿಸ್ತೃತಗೊಂಡವು. ಆವಾಗ ವ್ಯಾಸರು ಆ ವೇದಾಭಿಮಾನಿನಿ ಮೇಲೆ ಅನುಗ್ರಹ ಮಾಡಿದ್ರು. ಅನಾಕುಲಂ, ಅನನಿಂದ ವಿಸ್ತರಿಸಲ್ಪಟ್ಟ ಯಾವ ಬ್ರಹ್ಮಸೂತ್ರಗಳ ಸಮೂಹವು ವ್ಯಾಸರಿಂದ ಪಾಲಿಸಲ್ಪಟ್ಟಂತೆ. ಅದಕ್ಕೆ ಏನು ಅಂತ, ನಮಗೂ ಕೂಡ ಕೃಷ್ಣನ ಕೃಪಾ ಆಗಬೇಕಾ? ಹಾಗಾದರೆ ಶೃಂಗೇರಿ ಗಿಂಗೇರಿ ಅಂತ ಅದಕ್ಕೆಲ್ಲ ಹೋಗೋದು ನಿಲ್ಲಿಸು, ಮತ್ತು ಸೀದಾ ಮಠಕ್ಕೆ ಬಾ, ಕೃಷ್ಣ ಮಠಕ್ಕೆ ಬಾ, ಅನಂತೇಶ್ವರಕ್ಕೆ ಬಾ. ಅಲ್ಲಿ ಮಧ್ವರಿದ್ದಾರೆ, ಅವರಲ್ಲಿ ದಮ್ಮಯ ಹಾಕು, ಆವಾಗ ಕೃಷ್ಣ ಅನುಗ್ರಹ ಮಾಡ್ತಾನೆ. ಈ ವೇದಾಭಿಮಾನಿನಿ ಆ ಮಠಕ್ಕೆ ಹೋಗಿದ್ಳು, ವ್ಯಾಸರು ತೆಪ್ಪಗಾದರು. ಹಾಗೆ ಅಲ್ಲಿಗೆ ಹೋದದ್ದಕ್ಕೇನೆ ಆ ಬ್ರಹ್ಮಸೂತ್ರಗಳಲ್ಲಿ ಕೆಲವನ್ನೆಲ್ಲ ಕಿತ್ತಾಕುವ ಪ್ರಸಂಗನೇ ಬಂತು. ಅಂದರೆ ಶಂಕರರು ಬ್ರಹ್ಮಸೂತ್ರಕ್ಕೆ ಅರ್ಥ ಬರೆಯುವಾಗ ಕೆಲವು ಸೂತ್ರಗಳನ್ನು ಪೂರ್ವಪಕ್ಷ ಸೂತ್ರ ಅಂತಲೇ ಅಂದುಬಿಟ್ರು. ಪೂರ್ವಪಕ್ಷ ಅಂತಂದರೆ ಹೋಗಲಿಕ್ಕಿದ್ದದ್ದು ಅಂತ ಅರ್ಥ, ಲೆಕ್ಕಕ್ಕಿಲ್ಲ ಅಂತಲೇ ಅರ್ಥ ಅದು. ಹಾಗಾದರೆ ಅದು ಪ್ರಶ್ನೆ. ಭೇದ ವ್ಯಪದೇಶಾತ್ ಅಂತ ವ್ಯಾಸರ ಮಾತು. ಜೀವ ಈಶ್ವರಿಗೆ ಭೇದವನ್ನು ಹೇಳಿದ್ದಾರೆ ಉಪನಿಷತ್ತಿನಲ್ಲಿ ಅಂತ ವ್ಯಾಸರ ಮಾತು. ಶಂಕರಾಚಾರ್ಯನದು ಅದು ಪ್ರಶ್ನೆ ಅಂತಂದರು. ಪ್ರಶ್ನೆ ಅಂತಂದರೆ ಮತ್ತೆ ಮುಂದೆ ಉತ್ತರ ಬೇಕಾ? ಉತ್ತರ ಬಂದಾಗ ಪ್ರಶ್ನೆ ಹೋಯಿತು, ಆ ಸೂತ್ರ ಹೋಯಿತು, ಆ ಸೂತ್ರಕ್ಕೆ ಕೃತ್ಯನೇ ಇಲ್ಲ ಅಂತಾಯಿತು. ಇಂತಹ ಅನರ್ಥಗಳು ಬರ್ತಿತ್ತು. ವ್ಯಾಸರಂದರು, ಮತ್ತೆ ಯಾಕೆ ಆ ಮಠಕ್ಕೆ ಹೋದದ್ದು? ನೋಡು, ನೀನು ಕೆಲವು ಸಲ ದಬ್ಬುತ್ತಾರೆ ನೋಡು ಅಂತ ಕೆಲವು ಸೂತ್ರಗಳನ್ನು ದಬ್ಬಿದ್ರು ಅವರು. ವ್ಯಾಸರಂದರು, ನಿನಗೆ ನಾನು ಮಠದಲ್ಲೇ ಇರಬೇಕಾ, ನನ್ನ ಅನುಗ್ರಹದಲ್ಲೇ ಇರಬೇಕಾ? ಮದ್ದು ಮಠಕ್ಕೆ ಬಾ. ಓಡಿ ಬಂತು, ಮದ್ದವರು ಹಿಡ್ಕೊಂಡ್ರು, ಅರ್ಥ ಬರೆದ್ರು. ಆವಾಗ ವ್ಯಾಸರು ಅನುಗ್ರಹ ಮಾಡಿದರು.
ಎಲ್ಲ ಸೂತ್ರಗಳಿಗೂ ಅನುಗ್ರಹ ಮಾಡಿದರು. ಹೀಗೆ ಅನ ಆಕುಲಂ ಯತ್ ಪಾಲಿತಂ ಗೋಕುಲಂ ಉಲ್ಲಲಾಸ. ಹೇಗೆ ಅನಾವಿಲಾತ್ಮ ಅಂತ ಮುಂದೆ ಇನ್ನೊಂದು ಎರಡೆರಡು ಉಂಟು ಅದರಲ್ಲಿ. ಒಂದು ಅಕ್ಷರಗಳ ವ್ಯತ್ಯಾಸದಿಂದ ರಹಿತವಾದ್ದು ಅಂತ ಒಂದು ಅರ್ಥ ಮಾಡಿದ್ದು, ಇನ್ನೊಂದು ಅಪಪಾಠಗಳು, ಶಬ್ದ ಇದೆ, ಅರ್ಥ ಒಂದು, ಹೇಳುವುದು ಮತ್ತೊಂದು. ಇಂತಹದ್ದು ಕೂಡ ಇರಲಿಲ್ಲ. ಯಾಕೆ? ವ್ಯಾಸರಿಂದಾಗಿ. ವ್ಯಾಸರದನ್ನು ರಕ್ಷಣೆ ಮಾಡಿದ್ದರಿಂದ ಅಪಪಾಠಗಳೆಲ್ಲ ಹೋಯಿತು, ಅಬದ್ಧವಾದ ಉಪನ್ಯಾಸಗಳೆಲ್ಲ ನಿಂತಿತು, ಅಕ್ಷರ ದೋಷಗಳು ನಿಂತಿತು ವ್ಯಾಸರ ಅನುಗ್ರಹದಿಂದ. ಯಾವ ವ್ಯಾಸರ ಅನುಗ್ರಹವೋ ಅಂತ ವ್ಯಾಸರಿಗೆ ನಮಸ್ಕಾರ ಅಂತ ತಾನೆ. ಇನ್ನೊಂದು ಅನಾವಿಲಾತ್ಮ ಅಂತುಂಟು. ಅನಾಕುಲ ಎನ್ನುವುದಕ್ಕೆ ಅರ್ಥ ಮಾಡಿದೆವು. ಈಗ ಅನಾವಿಲಾತ್ಮ, ಅನ ಅವಿ ಲಾ ಆತ್ಮ ಅನಾವಿಲಾತ್ಮ. ಅನ ಕೂಡಿಸು ಅವಿ ಅನಾವಿ, ಮತ್ತು ಲ ಅನಾವಿಲ, ಮತ್ತು ಆತ್ಮ ಅನಾವಿಲಾತ್ಮ ಅಂತ. ಅನ ಅಂದರೆ ಮುಖ್ಯ ಪ್ರಾಣ, ಅವಿ ಅಂದರೆ ಸೂರ್ಯ, ಲ ಅಂದರೆ ಸ್ವೀಕಾರ, ಆತ್ಮ ಅಂದರೆ ಸ್ವರೂಪ. ಬ್ರಹ್ಮಸೂತ್ರಗಳ ಸ್ವರೂಪ ಎಂಥದ್ದು? ಉಪನಿಷತ್ತುಗಳ ಸ್ವರೂಪ ಅಂದರೆ ತಾಕತ್ತು, ವ್ಯಕ್ತಿತ್ವ. ಗೀತೆಯ ವ್ಯಕ್ತಿತ್ವ ಯಾವ ರೀತಿದ್ದು? ಯಾವ ರೀತಿದ್ದು ಅಂತಂದರೆ, ನಮಗೆ ಅದರ ಅಧ್ಯಯನದಿಂದ, ಗೋಕುಲಗಳ ಅಧ್ಯಯನದಿಂದ ನಮಗೆ ಜೀವನದಲ್ಲಿ ತ್ರಾಣ ಬರುತ್ತೆ, ಇನ್ನೊಬ್ಬನನ್ನು ಎದುರಿಸುವ ತಾಕತ್ತು ಬರುತ್ತೆ. ಮಾಯಾವಾದಿಗಳನ್ನು, ರಾಮಾನುಜೀಯರನ್ನು, ನಿಂಬಾರ್ಕರನ್ನು, ಯಾರ್ಯಾರೊಂದು 21 ಮತಗಳಿದ್ದಾರೆ, ಅವರನ್ನು ಎದುರಿಸುವ ತಾಕತ್ತನ್ನು ಇದು ಕೊಡುತ್ತೆ. ಅನ ಅಂದರೆ ತಾಕತ್ತ. ಅವಿ ಅಂತುಂಟು. ಅವಿ ಅಂದರೆ ಸೂರ್ಯ, ಸೂರ್ಯ ಅಂದರೆ ಪ್ರಕಾಶ. ಅವರನ್ನು ಎದುರಿಸುವುದು ಹೇಗೆ? ಎದುರಿಸಬೇಕಾದ ತಾಕತ್ತು ಕೊಡ್ತದೆ ಇದು. ಎದುರಿಸುವ ಕ್ರಮ ಹೇಗೆ? ಅವ ಪ್ರಶ್ನೆ ಮಾಡ್ತಾನೆ, ಉತ್ತರ ಕೊಡಬೇಕು. ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ. ಒಂದು ಸಲ ಏನೋ ಒಂದು ಪ್ರಶ್ನೆ ಮಾಡಿದ, ಆ ಪ್ರಶ್ನೆ ಇಲ್ಲಿ ಇರಲಿಲ್ಲ. ಈಗ ಟೀಕಾರಾಯರು ಅವನ ಪ್ರಶ್ನೆ ಮಾಡಿಕೊಂಡಿದ್ದರೆ, ವ್ಯಾಸರಾಯರು ಅವನ ಪ್ರಶ್ನೆ ಮಾಡಿಕೊಂಡಿದ್ದರೆ, ಅದ್ವೈತಗಳು ಹೀಗೆ ಪ್ರಶ್ನೆ ಮಾಡ್ತಾರೆ ಅಂತ ಅದಕ್ಕೆ ಉತ್ತರನ ಅಲ್ಲೇ ಬರೆದಿರ್ತಾರೆ. ಕೆಲವು ಸಲ ಏನಾಗ್ತದೆ, ಎದುರಿಗೆ ಕೂತವ ಇಲ್ಲಿ ನಮ್ಮ ಗ್ರಂಥದಲ್ಲಿ ಅವನ ಪ್ರಶ್ನೆಗಳನ್ನು ಉಲ್ಲೇಖನೆ ಮಾಡಿರುವುದಿಲ್ಲ ಇವರು ಅಂತ ಒಂದು ಪ್ರಶ್ನೆ ಮಾಡಿದ ಅಂತ ಇಟ್ಟುಕೊಳ್ಳಿ. ಇಲ್ಲೇ ಪ್ರಶ್ನೆ ಇದ್ದಿದ್ದರೆ ಅದಕ್ಕೆ ಉತ್ತರವನ್ನು ಕೆಳಗಿರುತ್ತೆ. ಪ್ರಶ್ನೆ ಉತ್ತರ ಬೈ ಹಾರ್ಟ್ ಮಾಡಿಡ್ತೇವೆ, ಅವನ ಪ್ರಶ್ನೆ ಕೇಳಿಬಿಟ್ಟು ಉತ್ತರ ಕೊಡ್ತೇವೆ. ಇಲ್ಲಿಲ್ಲದೊಂದು ಪ್ರಶ್ನೆ ಮಾಡಿದರೆ ಅವ ನಮಗೆ ಉತ್ತರ ಏನಾಗಬೇಕು? ಫ್ಲ್ಯಾಶ್ ಆಗಬೇಕು. ಉತ್ತರ ಏನಾಗಬೇಕು? ತೋರಬೇಕು. ತೋರುವುದು ಅಂತಂದರೂ ಪ್ರಕಾಶ ಅಂದರೂ ಸೂರ್ಯ ಅಂದರೂ ಒಂದೇ. ಖಂಡಿಸಲಿಕ್ಕೆ ಬೇಕಾದ ತಾಕತ್ತು, ಧೈರ್ಯ, ಖಂಡಿಸಲಿಕ್ಕೆ ಬೇಕಾದ ಧೈರ್ಯ, ಖಂಡಿಸಲಿಕ್ಕೆ ಕೂತಾಗ ಹೊಸ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಫ್ಲ್ಯಾಶ್ ಆಗೋದು. ಅದು ಅವಿ, ಅದು ಸೂರ್ಯ. ಹೊಸ ಉತ್ತರದ ತೋರುವಿಕೆ. ಗುರುಗಳಿಂದ ಉತ್ತರ ಬಂದಿಲ್ಲ, ನಮಗೇನೆ ಉತ್ತರ ತೋರಬೇಕು. ಆ ರೀತಿಯ ಎರಡನ್ನು, ಒಂದು ತ್ರಾಣವನ್ನು, ಇನ್ನೊಂದು ಸ್ಫೂರ್ತಿಯನ್ನು. ಅವಿ ಅಂತಂದರೆ ಸ್ಫೂರ್ತಿ, ಅವಿ ಅಂತಂದರೆ ಸೂರ್ಯ, ಸೂರ್ಯ ಅಂದರೆ ಪ್ರಕಾಶ, ಸ್ಫೂರ್ತಿ ಅಂತಂದರೂ ಪ್ರಕಾಶ ಆಗೋದು. ಝಟಿತಿ ಹೊಸ ಅರ್ಥ ಪ್ರಕಾಶ ಆಗುವುದು. ಹಾಗಾದರೆ ತ್ರಾಣವನ್ನು, ಧೈರ್ಯವನ್ನು, ಸ್ಫೂರ್ತಿಯನ್ನು ಎರಡನ್ನು ಲ ಆದಾನೆ ಕೊಡತಕ್ಕಂಥ ಸ್ವರೂಪವುಳ್ಳದ್ದು ಬ್ರಹ್ಮಸೂತ್ರಗಳು. ನಾವು ಬ್ರಹ್ಮಸೂತ್ರಗಳನ್ನು, ಉಪನಿಷತ್ತನ್ನು, ಗೀತೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ, ಚೆನ್ನಾಗಿ ಅಧ್ಯಯನ ಅಂತಂದರೆ ಮಧ್ವರು ಕೊಟ್ಟ ಅರ್ಥ ಇಟ್ಟುಕೊಂಡು ಅಧ್ಯಯನ ಮಾಡಿದರೆ ಆವಾಗ ಇನ್ನೊಬ್ಬರನ್ನು ಎದುರಿಸಲಿಕ್ಕೆ ಬೇಕಾದ ತಾಕತ್ತು ಮತ್ತು ಸ್ಫೂರ್ತಿ ಎರಡನ್ನೂ ಕೊಡುವ ಸ್ವರೂಪವುಳ್ಳದ್ದು ಗೋಕುಲ. ಇಂತಹ ಗೋಕುಲದ ರಕ್ಷಣೆಯನ್ನು
ಅಂದರೆ ವೇದಗಳ, ಉಪನಿಷತ್ತುಗಳ, ಬ್ರಹ್ಮಸೂತ್ರಗಳ ಸಮೂಹದ ರಕ್ಷಣೆಯನ್ನು ಯಾರು ಮಾಡ್ತಾರೋ ಅಂತಹ ವ್ಯಾಸರಿಗೆ ನಮಸ್ಕಾರ.